ನನ್ನ ಬಸ್ಸು ಇವತ್ತೇ ಅಂತೆ. ನಾನು ನಾಳಿದ್ದು ಅಂದ್ಕೊಂಡಿದ್ದೆ. ಬಸ್ಸು ನೋಡಿದ್ರೆ ಇವತ್ತೇ ಬಂದ್ಬಿಟ್ಟಿದೆ. 9 ಗಂಟೆಗೆ ಮೆಜೆಸ್ಟಿಕ್ಕಲ್ಲಿ ಇರಬೇಕು. ಇವಾಗ ಕರೆಕ್ಟಾಗಿ ಟೈಮ್ ಬಂದ್ಬಿಟ್ಟು 7:15 ನೋಡಿ. ಇಲ್ಲಿ ಫುಲ್ಲು ನನ್ನ ರೂಮು ಬಿಸಿ ಮಾಡಿಬಿಟ್ಟಿದ್ದೀನಿ. ಹೆವಿ ಆಗ್ತಿದೆ ನನಗಂತೂ. ಸಾರಿ ಗಾಬರಿ ಆಗ್ತಿದೆ ನನಗಂತೂ. ಮಾತಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ಏನಂತ. ಅದೂ ಮಿಸ್ಟೇಕ್ ಮಾಡ್ತಾಯಿದ್ದೀನಿ ಗೈಸ್. ಇವಾಗ ರೆಡಿ ಆಗಬೇಕು. ನನಗೆ ಆಯ್ತಾನೆ ಇಲ್ಲಪ್ಪ. ಏನಪ್ಪ ಇವನು ಎಣ್ಣೆ ಹೊಡೆದು ಈ ಥರ ಶೋಕಿ ಮಾಡಲ್ಲ. ಇವ್ ನೀರು ಕುಡಿದ್ಬಿಟ್ಟು ಈ ಥರ ಶೋಕಿ ಮಾಡ್ತವನಲ್ಲ, ಏನು ಆಡ್ತಾನೆ ಆಯ್ತಲ್ವೇ. ನಾನೊಂದು ಹೆವಿ ಸೈಕ್ ಆಗಿಬಿಟ್ಟಿದ್ದೀನಿ. ಎಂತಕ್ಕೆ ಗೊತ್ತಾ, ನನಗೆ ಗೊತ್ತಾಗಿದ್ದೆ ಇವಾಗ ಗೈಸ್. ಜಸ್ಟ್ 8 o'clock ಅಲ್ಲ 7:30ಗೆ ಗೊತ್ತಾಯಿತು ಇವತ್ತಿರೋದು ಅಂತ. ಅದಕ್ಕೆ ಟಕ್ ಅಂತ ರೆಡಿ ಆದೆ. ನಂದು ಇದು ಏನಪ್ಪ ಶೂ ಇರಲಿಲ್ಲ ಗೈಸ್. ಶೂಸ್ ತೊಗೊಳಕ್ಕೆ ಹೋಗಬೇಕು ನಾನು ಇವಾಗ. ಜುಡಿಯೋಗೆ ಹೋಗ್ಬಿಟ್ಟು ಹಂಗೆ ಡೈರೆಕ್ಟ್ ಹೋಗ್ಬಿಡೋಣ. ಮೆಜೆಸ್ಟಿಕ್ ಹೋಗಬೇಕು. ನಾನಿರೋದು ಬಂದ್ಬಿಟ್ಟು ಎಲ್ಚನಹಳ್ಳಿ. ಸುಮಾರು ಮೆಟ್ರೋ ಹತ್ಬಿಡ್ತೀನಿ. ಹೋಗ್ಬಿಟ್ಟು ಸುಮ್ಮನೆ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಬನ್ನಿ. ಇಲ್ಲೇ ಸೈಡಲ್ಲಿ ಬ್ಯಾಗ್ ಇಟ್ಬಿಟ್ಟು ಅವ್ರಿಗೆ ಹೇಳಿ ಒಂದು ಜೊತೆ ಶೂಸ್ ಇಸ್ಕೊಂಡು ಹೋಗೋಣ. ಬ್ಯಾಗ್ ಉದರ್ ಈ ಸೈಡ್ ಇಡ್ಬೇಕಂದ್ರೆ ಕ್ಯಾ? हाँ लैपटॉप नहीं अंदर ಲ್ಯಾಪ್ಟಾಪ್ ಇದ್ರೆ ಬಿಡಲ್ವಂತೆ. ನಾನು ತಗೋ ಬಂದಿಲ್ಲ. ಗಾಬರಿಯಾಗಿ ಏನೇನು ಹೇಳ್ತಾ ಇದ್ದೀನಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಇವಾಗ ಮೇಲ್ಗಡೆ ಹೋಗೋಣ ಬನ್ನಿ. ಏನೋ ಬಂದ್ಬಿಟ್ಟಿದ್ದೀನಿ. ಯಾವ ಶೂಸ್ ತೊಗೊಳ್ಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಅದು ಫುಲ್ಲು ಪ್ರೆಷರಲ್ಲಿ. ಒಂದು ಬ್ಲ್ಯಾಕ್ ಇದೆ, ಬ್ಲ್ಯಾಕ್ ಒಂದಿದೆ, ವೈಟ್ ಆ್ಯಂಡ್ ಬ್ಲ್ಯಾಕು ಬ್ಲೂ. ಇದು ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲೆಲ್ಲ ಚುಕ್ಕಿ ಬಂದ್ಬಿಡೈತೆ. ಆದರೆ ಸೈಡಲ್ಲಿ ಗಲೀಜಾದರೆ ಏನೋ. ಇದು ಚೆನ್ನಾಗಿದೆ, ಆದರೆ ಫುಲ್ಲು ಬ್ಲ್ಯಾಕ್ ಆಗಿಬಿಡ್ತು. ವೈಟ್ ಬೇಡ. ಇದೆಲ್ಲ ಹಾಕ್ಕೊಂಡ್ಬಿಟ್ರೆ ಚಪ್ರಿನೇ ಅಂತಾರೆ. ಬೇಡ, ಇದು ಡಿಸೆಂಟಾಗಿದೆ. ಯಾವ್ದು ತೊಗೊಳ್ಳೋಣ ಗೈಸ್? ಇದೇ ತೊಗೊಂಡ್ಬಿಡ್ತೀನಿ. ನಾ ದೊಡ್ಡ ಸೈಜ್. ಓಕೆ, ಇದು ತೊಗೊತೀನಿ ಗೈಸ್. ಫಿಕ್ಸ್ ಅದೇ. ಇವಾಗ ಏನು ಜುಗಾಡ್ ಮಾಡ್ತೀನಿ ನೋಡ್ತಾ ಇರಿ. ಹಂಗೇನೆ ಕೈಯಲ್ಲಿ ಎತ್ಕೊಳಕ್ಕಾಗಲ್ಲ ಅಂತ. ಇದು ಓಪನ್ ಮಾಡೋಕ್ಕಾಗತ್ತಾ? ಒಂದು ನಿಮಿಷ ಇರಿ ಗೈಸ್. ಇವತ್ತು ಎರಡೆರಡು ಜುಗಾಡ್ ಮಾಡಿದ್ದೀನಿ. ಏನಂದರೆ ಇಲ್ಲಿ ಇದೊಂದು ಜುಗಾಡ, ಅದಾದಮೇಲೆ ನೋಡಿ ಈ ಸೈಡು ಇದೊಂದು ಜುಗಾಡು ಗೈಸ್. ಯಾರು ಏನಾದರೂ ತಿಳ್ಕೊಳ್ಳಿ, ನಾವಾಗಿರಬೇಕು ಅಷ್ಟೇ. ಅವ್ರು ಹಿಂಗೆ ತಿಳ್ಕೊತಾರೆ ಹಂಗೆ ತಿಳ್ಕೊತಾರೆ ಅಂತ ಎಲ್ಲ ಡೀಸೆಂಟಾಗಿ ಎಲ್ಲ ವರ್ತನೆ ಮಾಡೋಕ್ಕಾಗಲ್ಲ. ನೋಡಿ ಸೈಡಿಗೆ ಸಿಕ್ಸ್ಕೊಂಡಿದ್ದೀನಿ, ಒಯ್ತಾ ಇದ್ದೀನಿ ನನ್ನ ಪಾಡಿಗೆ ನಾನು. ಇವಾಗ ಅಲ್ಲಿ ಮೆಟ್ರೋ ಕಾಣಿಸ್ತಿದೆ. ಇವಾಗ ಆ ಮೆಟ್ರೋ ಹತ್ರ ಹೋಗ್ಬಿಟ್ಟು ಡೈರೆಕ್ಟ್ ಹತ್ಕೊಂಡು ಹೋಗೋದು. ಗೈಸ್ ಟೈಮ್ ಆಗಿದೆ ಗೊತ್ತಾಗಿಲ್ಲ ಗೈಸ್. ಏನಂದರೆ ಇವತ್ತು ನಮ್ಮ ಕಾಲೇಜಲ್ಲಿ ಟೂರ್ನಮೆಂಟ್ ಇತ್ತು. ಓಕೆ, ಪಬ್ಜಿದು ಅಲ್ಲ ಫ್ರೀ ಫೈರ್ದು ಟೂರ್ನಮೆಂಟ್ ಇದು ಗೈಸ್. ಅದು ನಡೆಸ್ತಿದ್ರು. ಇವತ್ತು ನಾನು ನಾಷ್ಟ ಮಾಡಿದ್ದೆ ಕರೆಕ್ಟಾಗಿ 4 PM ನಾಷ್ಟ ಮಾಡಿದ್ದೀನಿ. ನಾವು ಮನೇಲಿ ಯಾರೂ ಇರಲಿಲ್ಲ. ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ರು, ಅದಕ್ಕೇ ಲೇಟ್ ಆಯಿತು. ನಾನು ನಿದ್ದೆನೂ ಮಾಡಿರಲಿಲ್ಲ. ಕರೆಕ್ಟಾಗಿ 2 hours ಅಷ್ಟೇ ನಿದ್ದೆ ಮಾಡಿದ್ದು. ಅದಕ್ಕೆ ಮಲ್ಕೊಂಡ್ಬಿಟ್ಟಿದ್ದೆ. ಮನೆಗೆ ಬಂದುಬಿಟ್ಟು ನಾಷ್ಟ ಮಾಡಿ ಆಮೇಲೆ ನಮ್ಮ ಅಪ್ಪ ಎಲ್ಲ ನಮ್ಮ ಫ್ರೆಂಡ್ ಫೋನ್ ಮಾಡಿದ್ದು. ಇಷ್ಟು ಕೇಸ್ ಇದೆ ಅಂದರೆ ಹಾಕೊಂಬರ್ಬೋದಾಗಿತ್ತು. ಈಗ ಕಷ್ಟ ರಿಸ್ಕ್ ಆಗ್ತಿದೆ. 2 ಬ್ಯಾಗು 3 ಬ್ಯಾಗ್ ಕ್ಯಾರಿ ಮಾಡೋಕ್ಕೆ. ಶೂನ ಎಲ್ಲಾದರೂ ತುರ್ಕೋಕ್ಕೂ ಜಾಗ ಇಲ್ಲ. ನೋಡ್ತೀನಿ, ಏನಾದರೂ ಜುಗಾಡ್ ಮಾಡೋಕ್ಕಾದರೆ ಮಾಡ್ತೀನಿ. ಸೈಕು ಫಸ್ಟ್ ಟೈಮ್ ಮೆಜೆಸ್ಟಿಕ್ ಬಂದಿದ್ದೀನಿ. ಇಲ್ಲಿ ಮೆಟ್ರೋ ಟಕ್ ಅಂತ ಹೇಳಿದ್ವಿ. ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗೋದಂತೆ. ಇವಾಗ ಅಲ್ಲಿ ಬಸ್ ಅವ್ರದ್ದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಆ ಬಸ್ ಅವ್ರಿಗೆ ಕಾಲ್ ಮಾಡಬೇಕು, ಡ್ರೈವರ್ಗೋ ಅಥವಾ ಕಂಡಕ್ಟರ್ಗೋ. ಬನ್ನಿ ಕಾಲ್ ಮಾಡೋಣ, ಏನು ಹೇಳ್ತಾರೆ ನೋಡೋಣ ಗೈಸ್. ಇವಾಗ ಮೆಜೆಸ್ಟಿಕ್ ಅಪ್ಪರ್ ಪಾಸ್ ಏನಿದೆ ಅದರಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ರೋಡ್ ಕ್ರಾಸ್ ಮಾಡಬೇಕಾಗಿತ್ತು. ಮಾತ್ರ ಮೈಯೆಲ್ಲ ಕಣ್ಣು ಮಾಡ್ಕೊಂಡಿರಬೇಕು ಇಲ್ಲಿ. ಮಾತ್ರ ಹೆವಿ ಜನ. ಫಸ್ಟ್ ಟೈಮ್ ಅದು
ಬಂದಿರೋದು ಒಬ್ಬನೇ. ಚಿಕ್ಕ ವಯಸ್ಸಾಗಿದ್ದರಿಂದ ಬಂದೇ ಇಲ್ಲ, ಅವಾಗ ಬಂದಿದ್ದು ಚಿಕ್ಕ ವಯಸ್ಸಲ್ಲಿದ್ದಾಗ. ಇವಾಗ ಹೋಗ್ತಾ ಇರೋದು ಗೈಸ್. ಒಂದು ಸೈಕಾಗಿ ಹೋಗಿದೆ ಇದು. ಟ್ರೈನ್ ಇಳಿದ್ಬಿಟ್ಟು ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ದೀನಿ. ಬನ್ನಿ ವಾ ಯಪ್ಪ, ಎಲ್ಲ ಕಿಚಿ 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 ಅಂತಿದೆ, ತೋರಿಸ್ಬೇಕಾ? ಈ ಕಾಂಗ್ರೆಸ್ ಭವನ್ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಬಸ್ಸು ಇನ್ನೂ ಲೇಟ್ ಅಂತ 20 ನಿಮಿಷ ಅಂತೆ. ಸೊ ಇಲ್ಲೇ ಬ್ಯಾಗ್ ಇಟ್ಟಿದ್ದೀನಿ ಗೈಸ್. ಇನ್ನೆಲ್ಲ ಫುಲ್ಲು ಜನ ಕುತ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಂತ್ಕೊಂಡು ಬಸ್ ಬಂದಿದ ತಕ್ಷಣ ಹತ್ಕೊಂಡು ಹೋಗೋದೇನೆ. ಬನ್ನಿ ಹೋಗೋಣ. ಮಾತ್ರ ಹೆವಿ ರಿಸ್ಕ್ ಆಗ್ತಿದೆಯಪ್ಪ ನನಗೆ. ಹೋಗೋಣ ಬನ್ನಿ. ಓಕೆ, ಇವಾಗ ಬಸ್ ಬಂತು, 10 ಗಂಟೆಗೆ ಬಂದಿದೆ. U7 ಅಂತೆ, ಇದು U6. ಹಾಂ, ಇದೆ U7 ಗೈಸ್. ಆರಾಮಾಗಿ ಕುತ್ಕೊಳ್ಳೋಣ ಬನ್ನಿ ಇಲ್ಲಿ. ಗೈಸ್, ನನ್ನ ಲಗೇಜ್ನೆಲ್ಲ ಈ ಸೈಡು ಮತ್ತು ಇಲ್ಲಿ ಇಟ್ಬಿಟ್ಟು ನಾನಿಲ್ಲಿ ಕೂತಿದ್ದೀನಿ. ಕಾಣಿಸ್ತಿದ್ದೀನಾ? ಎಲ್ಲ AC. ಇವಾಗ ಬಿಡ್ಲಾ AC ಫುಲ್ AC ಗೈಸ್. ಸೌಂಡ್ ಹಂಗೆ ಬಾ ಅಂತ ಬರ್ತಾಯಿದೆ. ಹೋಗ್ತಾ ಇದ್ದೀವಿ, ಕಾಣಿಸ್ತಿದ್ಯಾ? ವೈಟ್ 1 ಮಿನಿಟ್. ಅಂದಾಗೆ ಏನಕ್ಕೆ ಹೈದರಾಬಾದ್ಗೆ ಹೋಗ್ತಾ ಇದ್ದೀನಿ ಅಂತ ನಾಳೆ ಬೆಳಗ್ಗೆ ಹೇಳ್ತೀನಿ. ಅಲ್ಲಿ ಗಂಟ ಸ್ವಲ್ಪ ವೆಯ್ಟ್ ಮಾಡಿ. ಇವಾಗ ಈ ಎಕ್ಸ್ಪೀರಿಯನ್ಸ್ನ ಎಂಜಾಯ್ ಮಾಡೋಣ. ಇವಾಗ ಬೆಚ್ಚಿಗೆ ಮಲ್ಕೊಂಡ್ಬಿಟ್ಟಿದ್ದೀನಿ. ನಾನು ಒಬ್ಬನೇ ಹೋಗ್ತಿಲ್ಲ, ನಮ್ಮ ಕ್ಲಾಸ್ಮೇಟ್ ನಿಹಾರಿಕಾ ಕೂಡ ಬರ್ತಿದ್ದಾಳೆ. ಅವಳದು ಹಿಂದೆಗಡೆ ಸೀಟು. ಹೋಗೋಣ ಬನ್ನಿ ಗೈಸ್. ಬೆಳಗ್ಗೆ 6:30ಗೆ ಹೈದರಾಬಾದಿಗೆ ರೀಚ್ ಆಗ್ತೀವಂತೆ. 6:30ಗೆ ರೀಚ್ ಆಗಿಬಿಟ್ಟು ನಿಮಗೆ ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಓಕೆ, ಬಾಯ್ ಗೈಸ್. ಲಿಟ್ರಲಿ ಝೀರೋ ಸ್ಲೀಪ್ ಗೈಸ್. ಲಿಟ್ರಲಿ ಝೀರೋ ಸ್ಲೀಪ್ ಗೈಸ್. 4:15 ಆಗಿದೆ ಬೆಳಗ್ಗೆ. ಒಂದು ಚೂರು ನಿದ್ದೆ ಬಂದಿಲ್ಲ. ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿದೆ, ನಿನ್ನೆ ನೈಟಿಂದ 1% ಬಂದಿಲ್ಲ ಗೈಸ್. 0% ಸ್ಲೀಪ್. ಬನ್ನಿ ಹೋಗೋಣ. ಇವಾಗೆಲ್ಲೋ ಹೈವೇ ಅಲ್ಲಿ ನಿಲ್ಲಿಸಿದ್ದಾರೆ, ಇಲ್ಲೆಲ್ಲೋ ಗೊತ್ತಿಲ್ಲ. ಯಾವುದೋ ಹೈವೇ ಅಲ್ಲಿ ನಿಲ್ಲಿಸಿದ್ದಾರೆ. ಬನ್ನಿ ಹೋಗೋಣ. ನೆಕ್ಸ್ಟ್ ಸ್ಟಾಪ್ ನಮ್ಮದೇನೆ. ಗೈಸ್, ಇವಾಗ ಇಳಿದು ಆಟೋ ಹತ್ತಿದ್ದೀನಿ ಗೈಸ್. ಹೈದರಾಬಾದ್ ಚೆನ್ನಾಗೇ ಇದೆ ಗೈಸ್. ಎಲ್ಲೂ ನೋಡಿದ್ರೂ ಬಿಲ್ಡಿಂಗ್ಸ್ ಲೈಕ್ ಅಪಾರ್ಟ್ಮೆಂಟ್ಸೇ ಇದೆ. ಚೆನ್ನಾಗಿದೆ, ಅಪ್ಗ್ರೇಡ್ ಆಗಿದೆ ತೆಲಂಗಾಣ. ಹೈದರಾಬಾದ್ PS ಬೋರ್ಡು ಇದೆಲ್ಲ. ಆಟೋ ಹತ್ಕೊಂಡಿದ್ದೀನಿ. ಆಟೋ ಹತ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ನನ್ನ ರೂಮ್ ಹತ್ರ ಹೋಗ್ತಾ ಇದ್ದೀನಿ. ಎಲ್ಲರೂ ಹೋಗ್ತೇನೆ. ಸೊ ಬನ್ನಿ, ಅಲ್ಲಿ ಹೋಗ್ಬಿಟ್ಟು ಎಲ್ಲ ಮಾತಾಡೋಣ. ನಾನು ಇವಾಗ ರೂಮಿಗೆ ರೀಚ್ ಆಗಿದ್ದೀನಿ. ನೋಡಿ ಹೆಂಗಿದೆ ರೂಮು ಅಂತ. ಸೊ ಅಲ್ಲಿ AC, ಫ್ಯಾನು, 3 ಬೆಡ್ಡು. 1 ಬೆಡ್ಡಿಗೆ ಯಾರೋ ಬಂದಿದ್ದಾರೆ ಆಲ್ರೆಡಿ, ಗೊತ್ತಿಲ್ಲ ಯಾರು ಅಂತ. ನೋಡಿ ಈಚೆ ಕಡೆಯಿಂದ ವ್ಯೂ ಹಿಂಗೆ ಕಾಣಿಸುತ್ತೆ. ಈ ಸೈಡ್ ವ್ಯೂ ನೋಡ್ತೀರಾ? ಈ ಸೈಡ್ ಈ ಥರ ಕಾಣಿಸ್ತಿದೆ ನೋಡಿ. ನೋಡಿ, ಇವರು ಕೊಲ್ಲಾಪುರ ಅವರು, ವೀರು ಅಂತ. ಹಾಯ್ ಬ್ರೋ. ನೈಸ್ ಟು ಮೀಟ್ ಯು. ಸೇ ಹಾಯ್. ಹಾಯ್ ಗೈಸ್. ಸೊ ಗೈಸ್, ಇವಾಗ ನಾವು ಇಲ್ಲೇಂತಕ್ಕೆ ಬಂದಿರೋದು ಅಂದರೆ, ಕಾಂಟೆಂಟ್ ಮಾಡ್ತಿದ್ವಿ ಅಲ್ವಾ NIIT ಅಲ್ಲಿ. ಅವ್ರನ್ನೆಲ್ಲ ಕರೆದಿದ್ದಾರೆ. ಲೈಕ್ ಅದರಲ್ಲಿ ಯಾರು ಕನ್ಸಿಸ್ಟೆನ್ಸಿ ಆ್ಯಂಡ್ ಚೆನ್ನಾಗಿ ಮಾಡ್ತಿದ್ರು ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅವ್ರನ್ನ ಆಯ್ಕೆ ಮಾಡಿಬಿಟ್ಟು ಇವಾಗ ಅವ್ರಿಗೆ ಏನೋ ಟೀಚ್ ಮಾಡ್ತಾರಂತೆ. 3 ಡೇಸ್ ಇರುತ್ತಲ್ಲ, 3 ಡೇಸ್ ಏನೇನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ನಾನು ಕ್ಯೂರಿಯಾಸಿಟಿಯಿಂದ ಇದ್ದೀನಿ. ಸೊ ನಿಮಗೂ ಹೇಳ್ತೀನಿ ಆ್ಯಂಡ್ ತೋರಿಸ್ತೀನಿ. ಆ್ಯಕ್ಚುಲಿ ಗೈಸ್, ನಮಗೆ ಫ್ಲೈಟ್ ಬುಕ್ ಮಾಡ್ತೀನಿ ಅಂತ ಹೇಳಿದರು. ಏನೋ ಬಸ್ ಬುಕ್ ಮಾಡಿಬಿಟ್ಟಿದ್ದಾರೆ. ಏನು ಇಶ್ಯೂ ಆಯಿತು ಅಂತ ನನಗೂ ಗೊತ್ತಿಲ್ಲ ಸರಿಯಾಗಿ. ನಾನು ಫ್ಲೈಟ್ ಅಂದ್ಕೊಂಡು ತುಂಬ ಖುಷಿ ಪಡ್ತೀನಿ ಗೈಸ್. ಬಟ್ ಅವರು ಬಸ್ ಬುಕ್ ಮಾಡಿಕೊಟ್ಟಿದ್ರು.
ಇವಾಗ ಇಲ್ಲಿ ಬಂದಿದ್ದೀವಿ, ಎಲ್ಲಿ ಏನು ಯಾವಾಗ ಹೆಂಗೆ ಹೋಗ್ಬೇಕು ಅಂತಲೂ ಗೊತ್ತಿಲ್ಲ, ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅವರು. ಟಿಫನ್ ಯಾವಾಗ, ಲಂಚು, ಡಿನ್ನರು ಎಲ್ಲ ನಾವು ಅರೇಂಜ್ ಮಾಡಬೇಕಾ, ಅವರೇ ಅರೇಂಜ್ ಮಾಡ್ತಾರ, ಏನೂ ಹೇಳಿಲ್ಲ. ಬೆಟರ್ ಅವರು ನಮಗೆ ಏನಾದರೂ ಕಳಿಸಿದ್ರೆ, ಲೈಕ್ ಈ ಥರ ಒಂದು ಸ್ಲಿಪ್ ಕಳಿಸ್ಬಿಟ್ಟು ಇವತ್ತಿನ ದಿನ ಇದಿರುತ್ತೆ, ನಾಳೆ ಅದಿರುತ್ತೆ, ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲ ಒಂದು ಮಾಡಿಬಿಟ್ಟು ಅಜೆಂಡಾ ಟೈಪು ಚೆನ್ನಾಗಿರ್ತಾಯಿತ್ತು, ಎಲ್ಲ ಗೊತ್ತಾಗ್ತಾಯಿತ್ತು. ಇವಾಗ ಇಲ್ಲಿ ಬಂದ್ಬಿಟ್ಟು ಏನೋ ಅರ್ಥ ಆಗ್ತಿಲ್ಲ ನನಗೆ. ನೋಡೋಣ. ವೆಲ್ಕಮ್ ವಿಜಯ್. ಹಾಯ್, ವಿಜಯ್ ಅಂತ ಹೇಳ ನನ್ನ ಹೆಸರು. ಮ್ಯಾಂಗ್ಳೂರಿಂದ ಗೈಸ್, ವಿ ಐ ಪಿಯಿಂದ ಬಂದಿರೋದು. ಫ್ಲೈಟು ಯಾವುದಿಲ್ಲ, ಏರ್ಪೋರ್ಟಿಂದ ಎಷ್ಟು ಕಿಲೋಮೀಟ್ರ್ ಆಯಿತು ಬ್ರೋ? ಅವರು ಬಂದಿರೋದು ಗೈಸ್, ಇಲ್ಲೆಲ್ಲ ಕರೆದಿದ್ದಾರೆ. ಇವತ್ತು ಏನು ಪ್ರೋಗ್ರಾಮ್ ಇಲ್ಲ, ನಾವೇ ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ, ಈಚೆ ಹೋಗಿ ಸುತ್ತಾಡೋಣ ಅಂತ. ಏನೇನೋ ಗ್ರೂಪ್ ನಾವೇ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಗಂಟ ಎಂಟರ್ಟೈನ್ಮೆಂಟೇ ಇರಲಿಲ್ಲ ನಮಗೆ. ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡ್ವಿ, ಇವಾಗ ಎಂಟರ್ಟೈನ್ಮೆಂಟ್ ಆಗ್ತಾ ಇದೆ. ನಮ್ಮ ಅಕ್ಬರ್ ಬ್ರೋ ಒಂದು ಫುಲ್ ಎಕ್ಸೈಟ್ಮೆಂಟ್ ಆಗೋಗಿದ್ದಾರೆ. ನಮ್ಗಿಂತ ಮುಂಚೆ ಅಕ್ಬರೇ ಫುಲ್ ಎಲ್ಲ ಪ್ರಿಪೇರ್ ಮಾಡಿ ಇಟ್ಬಿಡಂಗೆ, ನಮಗೆ ಫುಲ್ ಪ್ಲಾನ್ ಸಬ್ ಕುछ ರೆಡಿ है उसको. ನಾವು ಅವಾಗ್ಲಿಂದ ಬರೀ ರೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಬಂದು ಮಲ್ಕೊಂಡಿದ್ದು 12 ಅಲ್ವಾ ಬ್ರೋ ಎದ್ದಿದ್ದು. ಇವಾಗ ತಗೊಂಬಂದಿದ್ದಾರೆ ಟಿಫನ್ ನೋಡಿ. ಯು ಬ್ರೋ ನಾನ್ ವೆಜ್. ಗೈಸ್ ಅವಾಗಿಂದ ಕಾಯ್ದು ಇವಾಗ ಬಂದಿದ್ದಾರೆ. ಟಿಫನ್ ತಿನ್ನೋಣ ಬನ್ನಿ ಗೈಸ್. ಅಲ್ಲಿ ಇವಾಗ ಟಿಫನ್ ಬಂದಿದೆ ಗೈಸ್. ಟಿಫನ್ನು ಬೆಳಗ್ಗೆ ಮಾಡ್ದ ನೀನು ಟಿಫನ್ನು. ಅದಕ್ಕೆ ಟಿಫನ್ ಇವನ್ ತಂದಿರೋ ಜಂಕ್ನೇ ತಿನ್ಕೊಂಡು ಬೆಳಗ್ಗೆಯಿಂದ ಸಸ್ಟೈನ್ ಆಗಿದ್ದೀನಿ. ಜಂಕು ಮತ್ತು ವಾಟರ್ನ 4-5 ಟೈಮ್ಸ್ ಫಿಲ್ ಮಾಡ್ಕೊಂಡು ಬಂದಿರೋದು. ಇಲ್ಲೇ ಐತೆ, ಅಲ್ಲಿ ಫಿಲ್ ಮಾಡ್ಕೊಂಡು ಬಂದಿರೋದು ಗೈಸ್. ಇವಾಗ ನಾಷ್ಟ ಮಾಡಿಕೊಂಡು ಫುಲ್ಲು ಎನರ್ಜಿ ತೊಗೊಂಡು ಈಚೆಗಡೆ ಸುತ್ತಾಡಕ್ಕೆ ಹೋಗೋದು. ಏನೋ ಚಾರ್ಮಿನಾರ್ ಏನೇನೋ ಹೇಳ್ತಿದ್ದಾರೆ, ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ. ಹೈದರಾಬಾದ್ನ ಒಂದೇ ದಿನದಲ್ಲಿ ಆಗಲ್ಲ, ಬಟ್ ವಿ ಟ್ರೈ ಬೆಸ್ಟ್ ಗೈಸ್. ನಾನು ಬನ್ನಿನಲ್ಲಿ ಇದ್ದೀನಿ ಅಂತೇಳಿ ತಪ್ಪು ತಿಳ್ಕೊಬೇಡ್ರಿ. ಇಲ್ಲಿ ಶೆಕೆ ನೋಡ್ಬಿಟ್ರೆ ನೀವು ಸಾಕಾಗ್ಬಿಡ್ತೀರಾ. ಅವನಿಗೆ ಯಾಕೆ ಹಂಗೆ ಅನಿಸ್ತಿದೆ ಅಂದರೆ, ಇವಾಗ ಈಚೆಯಿಂದ ಬಂದನಲ್ಲ, ಅದಕ್ಕೋಸ್ಕರ. ಅಕ್ಬರ್ ಅಂತ ಒಬ್ಬ ಇದ್ದಾನೆ, ಅವನ್ನ ಪರಿಚಯ ಮಾಡ್ತಿದ್ದೀನಿ. ಹೆವಿ ಎಕ್ಸೈಟ್ ಆಗಿಬಿಟ್ಟಿದ್ದಾನೆ. ನಮ್ಗೆ ಇವೆಲ್ಲ ಫುಡ್ಡು ಮ್ಯಾಮ್ ತಗೊಬಂದ್ರು ಗೈಸ್. ದಿವ್ಯಾ ಮ್ಯಾಮ್ ದಿವ್ಯಾ ಮ್ಯಾಮ್ ತಗೊಬಂದ್ರು. ಚಿಕನ್ ನೋಡಿ, ಇಲ್ಲಿ ಹೈದರಾಬಾದ್ ದಮ್ ಬಿರಿಯಾನಿ ಬ್ರೋ. ಹೈದರಾಬಾದ್ ಬಿರಿಯಾನಿ ವೆಜ್. ನಾನು ಹೇಳಿದ್ದೆ ಬನ್ನಿ. ಹೈದರಾಬಾದಿಗೆ ಬಂದ್ಬಿಟ್ಟು ಹೈದರಾಬಾದ್ ಬಿರಿಯಾನಿ ತಿಂತಾ ಇದ್ದೀವಿ. ಒಂದು ವೆಜ್ಜು ಬಿಡಿ. ಭಗವದ್ಗೀತಾ ಓದ್ಬಿಟ್ಟು ಇನ್ಸ್ಪಿರೇಷನ್ ಆಗಿ ಬಿಟ್ಬಿಟ್ಟಿದಾನಂತೆ. ಭಗವದ್ಗೀತಾ ಓದ್ಬಿಟ್ರೆ ಮುಗೀತಾ? ಚೆನ್ನಾಗಿರುತ್ತೆ. ಸರಿ ಗೈಸ್, ತಿನ್ಕೊಂಡು ಆಮೇಲೆ ಸಿಗ್ತೀನಿ. ಬಾಯ್. ಇವಾಗ ಎಲ್ಲ ಕ್ರಿಯೇಟರ್ಸೂ ರೆಡಿಯಾಗಿ ಬೇರೆ ಏನಪ್ಪ ಅದು ಬೇರೆ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ನಿರ್ವಾಣ ಹೋಟೆಲ್. ಪ್ಯಾಕೇಜ್ ಎಲ್ಲ ಅಲ್ಲಿಟ್ಟು ಆಮೇಲೆ ಹೊರಗೆ ಸುತ್ತಾಡಕ್ಕೆ ಅಂತ ಹೋಗೋದು. ಎಲ್ಲರೂ ರೆಡಿ ಆಗಿದ್ದಾರೆ. ನಾವು ಇವಾಗ ಪ್ಯಾಕ್ ಮಾಡಿಕೊಂಡು ಚೆಕ್ಔಟ್ ಮಾಡಿ ಹೋಗ್ತಾ ಇದ್ದೀವಿ. ಒಂದು ಕೆಟ್ಟದ್ದು ಏನಂತ ಗೊತ್ತಾ, ಇಲ್ಲಿ ಬಂದ ಕೂಡಲೇ ಅವನವನು ಇಷ್ಟು ಬಿಸಿಲು ಐತಂದ್ರೆ ಬಾಬಾ. ನಾನು ಮಂಗಳೂರಾಗ ಇರ್ತಲ್ಲ, ಹ್ಯೂಮಿಡಿಟಿ ಅಂದ್ರೆ ಬೆವರ್ತಿ ಇಷ್ಟು ತಲೆ ಸುಡಲ್ಲ. ಇಲ್ಲಿ ತಲೆ ಸುಡಾಗ ಫುಲ್ ಗೈಸ್. AC ರೂಮಲ್ಲಿ ಇದ್ವಿ, ಫ್ಯಾನು ಚೆನ್ನಾಗಿ ಆನ್ ಮಾಡ್ಕೊಂಡು ಎಲ್ಲ ಕೂಲಾಗಿ. ಹೊರಗೆ ಬಂದಿದ ತಕ್ಷಣ ಎಲ್ಲ ಫುಲ್ಲು ಹಂಗೆ ಹೊಡಿತಾ ಐತೆ ಹಬ್ಬೆ. 34 and 35 ಡಿಗ್ರಿ ಸೆಲ್ಸಿಯಸ್ ಐತೆ ಈಗ. ಅವ್ರು ಯಾಕೆ ಮಾತಾಡಲ್ಲ ಅಂತ ನೋಡ್ತಾ ಇದ್ದೀರಾ? ಅವ್ರಿಗೆ ಹಿಂದಿ ಇಂಗ್ಲೀಷ್ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಬರಲ್ಲ, ಅದಕ್ಕೇನೆ ಮಾತಾಡ್ತಾ ಇಲ್ಲ. ಅವರಿಗೆಲ್ಲ ಅರ್ಥ ಆಗುತ್ತಾ? ಅಂದ್ರೆ ಹಿಂದಿ ಅರ್ಥ ಆಗುತ್ತೆ. ಬಾತ್ ಕರೋ ಬೈ. ಹಲೋ ಬೈ, ये क्या बोल रहे कुछ समझ नहीं आ रहा. ಕನ್ನಡದಲ್ಲಿ ಮಾತಾಡ್ತಾ ಇದೀವಲ್ಲ, ಅರ್ಥ ಆಗ್ತಾ ಇಲ್ಲ ಅವನಿಗೆ. ಗೈಸ್, ಇವಾಗ ಎಲ್ಲ ಕ್ರಿಯೇಟರ್ಸ್ ಟೂರಿಸ್ಟ್ ಆಗಿ ಹೋಗ್ಬಿಟ್ಟಿದೀವಿ. ಇಲ್ಲಿ ಹಿಂದೆ ಒಂದು ಮುಂದೆ ಒಂದು ಬ್ಯಾಗ್ ಹಾಕೊಂಡು ಹೋಗ್ತಾ ಇರೋದು ಹಂಗೆ.
ನೋಡಿ ಇಲ್ಲೊಂದು ತೋರಿಸ್ತೀನಿ. ಇದು ಯಾವುದೋ ಮಸ್ತ್ ಐತೆ ಬಿಲ್ಡಿಂಗು, ಏನಂತ ಗೊತ್ತಾಯ್ತಾ ಇಲ್ಲ. ನೋಡ್ತಾ ಅಯ್ಯಪ್ಪ ಗೈಸ್, ಇಲ್ಲಿ ನೋಡಿ ಗೈಸ್, ಇದೇನೋ ಅಂತಾರಲ್ಲ ಚೇಂಜ್ ಕಲರ್, ಉಸಿರುಳ್ಳಿ. ಅಕ್ಬರ್ ಅಕ್ಬರ್ ಅಂತ ಹೇಳ್ತಿದ್ನಲ್ಲ, ಇವರೇನೇ ಅಕ್ಬರ್. ಎಲ್ರಿಗೂ ಹಿಂಗೆ ಹೇಳ್ಕೊಡ್ತವನೆ, ಏನು ಅಂತ ಗೊತ್ತಿಲ್ಲ, ಎಲ್ಲ ಓಸಿ ಹೊಡಿತಾ ಇರೋದು ಇಲ್ಲಿ. ಹಾಯ್ ರಿಷಿ ಹೈದರಾಬಾದ್ ಏನ ಅಕ್ಬರ್ 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 ಹೇಳ್ತಾ ಇದ್ನಲ್ಲ, ಫುಲ್ಲು ಎಕ್ಸೈಟ್ ಆಗಿದ್ದಾನೆ ಅಂತ ಅವನೇ ಗೈಸ್. ಇವಾಗೆಲ್ಲ ಕರ್ಕೊಂಡು ಹೋಗ್ತಾ ಇರೋದು, ಪ್ಲಾನ್ ಮಾಡಿರೋದು ಇವನೇನೆ. ಇವಾಗ ಸುತ್ತಾಡ್ತಾ ಇರೋದನ್ನು ಎಲ್ಲ ಒಂದೇ. ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ಇವಾಗ ಕ್ಯಾಬ್ ಬುಕ್ ಆಗಿದೆ, ನಿಹಾರಿಕಾ ಬ್ಯಾಂಗ್ಳೂರ್ ಕ್ಯಾಂಪಸ್ಸಿಂದ. ಆಕೃತಿ ಫ್ರಮ್ NIT ಪುಣೆ. Hi guys, Suman from NIT Delhi. ನಾಮ್ ಸುಮನ್. ತುಂಬ ನಿಧಾನಕ್ಕೆ ಹೇಳ್ತಿದ್ದಾರೆ ನೇಮ್ನ. ಸೊ ಗೈಸ್, ಇವಾಗ ಫಸ್ಟ್ ಹೋಗ್ತಾ ಇರೋದೇ ಟ್ಯಾಂಕ್ ಬಂಡ್ಗೆ. ಆ ಪ್ಲೇಸ್ನ ವಿಸಿಟ್ ಮಾಡಿಕೊಂಡು ನೆಕ್ಸ್ಟ್ ಚಾರ್ಮಿನಾರ್ಗೆ ಹೋಗ್ತಾ ಇರೋದು. ಅಲ್ಲಿ ಹೋಗ್ಬಿಟ್ಟು ಸಿಗೋಣ ಗೈಸ್, ಲೆಟ್ಸ್ ಗೋ. ಇವಾಗ 3 ಜನ ಹಿಂದೆ ಕೂತ್ಕೊಂಡಿದ್ದೀವಿ. ಇಲ್ಲಿ 3 ಜನ ಮುಂದೆ ಕೂತವ್ರೆ. ಅಕ್ಬರ್ ಅಲ್ಲಿ ಮುಂದೆ ಹೇಳ್ತಿದ್ದಾನೆ. ಇವಾಗ ಪ್ಲೇಸ್ಗೆ ಹೋಗೋಣ. To Kannada bloggers. Hi guys. And also I have someone from Delhi, but also he is like. ಇವಾಗ ನಾವು ಎಲ್ಲಿಗೆ ಬಂದಿದೀವಿ ಅಂದ್ರೆ ಏನಾದ್ರು ಟ್ಯಾಂಕ್ ಬಂಡ್, ಏನೋ ಟ್ಯಾಂಕ್ ಬಂಡ್ ಬೈ ಟ್ಯಾಂಕ್ ಬಂಡ್ ಬಂದಿದೀವಿ. ಈಗ ಟ್ಯಾಂಕ್ ಬಂಡ್ ಬಂದ್ಬಿಟ್ಟು ಅಲ್ಲಿ ಟ್ಯಾಂಕ್ ನ ಬಾಂಡ್ ಮಾಡಕತ್ತೀವಿ. ಸೊ ಇಲ್ಲಿ ಕೋಕ್ ಡ್ರಿಂಕ್ ಹಾಕುವ, ಸ್ಟೇ ಎನರ್ಜೆಟಿಕ್. ಫ್ರಮ್ ದೇರ್ ವಿ ಹ್ಯಾವ್ ಟು ಗೋ ದೇರ್. ಕಮ್ ಲೆಟ್ಸ್ ಗೋ ಗೈಸ್. ಬಿಸ್ಸಾಗಿ ತಪ್ಪದಾರಿ ಬಂದೆವು. ಮಂಗಳೂರಲ್ಲಿ ಮಾತಾಡ್ತಾರಲ್ಲ ಗೈಸ್, ಮಂಜು ಬ್ರೋ ನೋಡಿದ್ದೀರಲ್ವಾ, ಅದೇ ಥರ ಮಾತಾಡೋದು ಗೊತ್ತಲ್ಲ. ಎಲ್ಲ ಹಿಂದೆ ಉಳ್ಕೊಂಡ್ಬಿಟ್ಟಿದ್ದಾರೆ. ಬನ್ನಿ ಹೋಗೋಣ ಅಷ್ಟೇ. ಇವಾಗ ಇದೆಲ್ಲ ರೌಂಡ್ ಹೊಡ್ಕೊಂಡು ನೆಕ್ಸ್ಟು ಬೇರೆ ಸೈಡ್ ಹೋಗ್ಬೇಕು. ಬನ್ನಿ ಹೋಗೋಣ. ಇಲ್ಲಿ ನೋಡಿ ಗೈಸ್, ಆರ್ಟಿಫಿಷಿಯಲ್ ವಾಟರ್ ಫಾಲ್ಸ್ ಕ್ಯಾಪ್ಚರಿಂಗ್ ಬ್ಲಾಗರ್. ಇಲ್ಲಿ ಯಾವುದೋ ಸಾಂಗ್ ಹಾಕ್ಬಿಟ್ಟಿದ್ದಾರೆ, ಹತ್ರದಿಂದ ಮಾತಾಡ್ತಾ ಇದ್ದೀನಿ. ನಾನೊಂದು ಕಾಣಿಸಲ್ಲ, ಅದಕ್ಕೆ ಮೈಕ್ ತಗೊಂಡ್ಬರ್ಬೇಕು ಅನ್ಕೊಂಡಿದ್ದೆ. ನೋಡಿ ಇಲ್ಲಿ ಆರ್ಟಿಫಿಷಿಯಲ್. ಸೊ ಇಲ್ಲಿ ನೋಡಿ ಗೈಸ್, ಇಲ್ಲಿ ಫೋಟೋ ತಕ್ಕೊಳ್ಳಕ್ ಮಾತ್ರ ಚಿಂದಿ ಇದೆ ಗೈಸ್. ನಾನ್ ಮಾತಾಡೋದೆಲ್ಲ ಕೇಳಿಸಲ್ಲ. ಆಮೇಲೆ ಸಿಗ್ತೀನಿ, ಬೈ ಬೈ. ಇಲ್ಲಿಗೆ ನಾವು 100 ರೂಪೀಸ್ ಕೊಟ್ಬಿಟ್ಟು ಬಂದಿದ್ದೀವಿ. ವರ್ತೇ ಇಲ್ಲ. ನಾವು ಹೇಗೇಂತಕ್ಕೆ ಬಂದ್ವಿ ಅಂತಲೂ ಗೊತ್ತಾಗಿಲ್ಲ. ಅಲ್ಲಿ ಕೆರೆ ಒಳಗೆ ಬರಕ್ಕೆ ಹೋದ್ವಿ, ಯಾವುದೋ ಇಲ್ಲಿಗೆ ಬಂದ್ಬಿಟ್ಟಿದ್ದೀವಿ. ಸೊ ಎಸ್ ಗೈಸ್, ವಾಟ್ ಎವರ್ ಈ ಸೇಡ್ ಸ್ವಲ್ಪ ಬರಾಬರೇ. ಸರಿ, ಮಾರ್ಕೆಟಿಂಗ್ ಇದೆ. 100 ರೂಪೀಸ್ ಕೊಟ್ಬಿಟ್ಟು ಈ ಮಾರ್ಕೆಟಿಂಗೋಸ್ಕರ ಬರಬೇಕು ಅಷ್ಟೇ. ನೋಟಾಕ್ ಬರೀ ಹಿಂದೆನೇ ಬರ್ತಿರ್ತಾರೆ ಇವರು. ಅವ್ರ ಮುಂದೆ ಎಲ್ಲ ಕಡೆ ನೋಡ್ಕೊಂಡು ಹೋಗೋದು. ನಾನು ಇಲ್ಲಿ ಸುಮ್ಮನೆ ಓಡಾಡ್ತಾ ಇದ್ದೀನಿ ಗೈಸ್, ಬೇಜಾರಾಗ್ಬಿಟ್ಟೈತೆ. ನೆಕ್ಸ್ಟ್ ನೋಡೋಣ ಮುಂದೆ ಕಡೆ ಏನಾದರೂ ವರ್ತ್ ಇರುತ್ತಾ ಅಂತ. ಬನ್ನಿ. ಇವನು 100 ರೂಪಾಯಿ ಟಿಕೆಟ್ ತೆಗೆಸ್ಕೊಂಡ್ಬಿಟ್ಟು ಯಾವುದೋ ಜಾತ್ರೆ ಕರ್ಕೊಂಡ್ಬಂದಿದ್ದಾನೆ ಗೈಸ್. ಏನು ವಿಧಿನೇ ಇಲ್ಲ. ನಾವಲ್ಲಿ ಏನೋ ಟ್ಯಾಂಕ್ ಬಂಡಿಗೆ ಬರೋಣ ಅಂತ ಇಲ್ಲಿ ಟಿಕೆಟ್ ತೊಗೊಂಡ್ಬಂದಿದ್ದು, ಆದರೆ ಇಲ್ಲಿ ಟ್ಯಾಂಕ್ ಬಂಡಿಗೆ ಹೋಗೋ ದಾರಿನೇ ಇಲ್ವಂತೆ. ಇದು ಯಾವುದೋ ಜಾತ್ರೆಗೆ ಬಂದ್ಬಿಟ್ಟಿದ್ದೀವಿ. ಇಲ್ಲಿ ನೋಡಿದ್ರೆ ಯಾವುದೋ ವೀಲು ಜೋಕಾಲಲ್ಲಿ ಚಿಕ್ಕ ಮಕ್ಕಳು ಆಟ ಆಡೋದು ಅದೇ ಇರೋದು ಗೈಸ್. ಅಪ್ಪಿ ತಪ್ಪಿ ಅವನು ಹೈದರಾಬಾದಲ್ಲೇ ಇರೋದು, ಅವನಿಗೇನೆ ದಾರಿ ಗೊತ್ತಿಲ್ಲ ಗೈಸ್. ನಾವು ಏನು ಮಾಡೋಣ, ಇವಾಗ ಬಂದ್ಬಿಟ್ಟಿದ್ದೀವಿ ನೋಡಿ. ಇವಾಗ ಬೋಟಿಂಗ್ ಹೋಗೋಕೆ ಈ ಸೈಡ್ ಬಂದಿದ್ದೀವಿ. ಇದು ದೀಪ ಮಾಡಿದ್ದಾರೆ, ಇನ್ಫ್ರಾಸ್ಟ್ರಕ್ಚರು ಲೈಕ್ ಮಿರರು. ಇಷ್ಟು ದೊಡ್ಡ ಮಿರರ್ನ ಇದೆ ಫಸ್ಟ್ ಟೈಮ್ ನೋಡಿರೋದು ನಾನು. ಲೈಕ್ ದೀಪ ಥರ ಕಟ್ಟಿದ್ದಾರೆ, ಅದರೊಳಗಡೆ ಏನಿದೆ ಅಂತ ಗೊತ್ತಿಲ್ಲ. ನಮ್ಮ ಅಕ್ಬರ್ ಹೇಳಿದ್ದು ಆ ಥರ ಇದೆ ಅಂತ. ಇವಾಗ ನೋಡಿ ಎಲ್ಲ ವ್ಲಾಗೇ ಗೈಸ್. ನಾವೆಲ್ಲ ಮಾಡ್ತಾ ಇದೀವಿ ಅಂತ ನಿಹಾರಿಕಾ ಮಾಡ್ತಾ ಇಲ್ವಂತೆ, ಬಿಟ್ಟರೆ ಬೇರೆ ಎಲ್ಲರೂ ವ್ಲಾಗ್ ಮಾಡ್ತಾಯಿದ್ದಾರೆ ನೋಡಿ. ಒಳಗಡೆ ಹೋಗಿ ಮಸ್ತ್ ಮಜಾ ಮಾಡೋಣ ಅಷ್ಟೇ, ಬನ್ನಿ. ಇಲ್ಲಿ ನೋಡಿ, ನಾವು ಬೋಟಿಂಗ್ ಮಾಡೋಣ ಅಂತ ಬಂದ್ವಿ, ಆದರೆ ಪ್ರೈಸ್ 500 ಅಂತೆ. ಇಲ್ಲಿ ಅಷ್ಟು ಹಾಕಿದ್ದಾರೆ. ಸೊ ಇಲ್ಲೆಲ್ಲ ಬೋಟಿಂಗ್ ಹೋಗೋದು ಬೇಡ, ವಾಟರೇ ತುಂಬ ಗಲೀಜಾಗಿದೆ ಗೈಸ್. ಕೆಂಗೇರಿ ಮೋರಿ ಸ್ಮೆಲ್ ಬರ್ತಿದೆ. ಅಪ್ಪ, ನಮ್ಮ ಕೆಂಗೇರಿ ಮೋರಿ ಸ್ಮೆಲ್ಲೇ ಎಷ್ಟೋ ಬೆಸ್ಟ್ ಅಂತಿದೆ. ನನ್ನ ಹತ್ರ ಕ್ಯಾಂಪಸ್ಸಲ್ಲಿ ಇದ್ದು
ಇದು ತುಂಬ ಗಬ್ಬು ಹೊಡಿತಿದೆ ಗೈಸ್. ಯಪ್ಪ ವಾಟರ್ ಕೂಡ ಚೆನ್ನಾಗಿಲ್ಲ. ತೆಲಂಗಾಣ ಹೋಗೋಣ ಬನ್ನಿ ಸಾಕು. ಇಲ್ಲೇ ದವಾಖಾನೆ ಬರೀ ಕಾಸು ವೇಸ್ಟ್ ಆಯ್ತಾ ಇದೆ ಗೈಸ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಬರೀ ಕಾಸು ವೇಸ್ಟು. ಇಲ್ಲಿ ನೋಡ್ಬೋದು ಎಲ್ಲರೂ ಇಷ್ಟು ಜನ ಬಂದಿದ್ದೀವಿ ನೋಡಿ. 1 2 3 4 5 ಅಲ್ಲೊಬ್ಬ ಬ್ಲಾಗರ್ ಏನೋ ಕೇಳ್ತಿದ್ದಾನೆ, ಇಲ್ಲೊಬ್ಬ ಬ್ಲಾಗರ್ ಇವ್ನು ನೋಡಕ್ಕೆ ರೊನಾಲ್ಡೋ ಥರ ಇದ್ದಾನೆ ನೋಡಿ. ಇವನು ಅದೇ ಥರ ನಗ್ತಾನೆ, ಅದೇ ಥರ ಸ್ಮೈಲ್ ಕೊಡ್ತಾನೆ ರೊನಾಲ್ಡೋ ಥರ. ಸೊ ಸಾಕಾಯ್ತು ಗೈಸ್. ತೆಲಂಗಾಣ ಹೆಂಗಿದೆ? ತೆಲಂಗಾಣ ಸ್ಮೆಲ್ ಹೆಂಗಿದೆ? ಚೆನ್ನಾಗಿದೆ ಅಂತೆ. ಸ್ಮೆಲ್ ಹೆಂಗಿದೆ? ಚೆನ್ನಾಗಿಲ್ಲ. ನಮ್ಮ ಕ್ಯಾಂಪಸ್ ಅಲ್ಲಿರೋ ಕೆಂಗೇರಿ ಮೋರಿ ಬೆಟರ್. ಯಪ್ಪ ಇದು ಜಾಸ್ತಿ ಬರ್ತಿದೆ ಸ್ಮೆಲ್ಲು. ಫುಲ್ಲು ಲೇಕ್, ದೊಡ್ಡ ಲೇಕು ಗೈಸ್. ಲೇಕಾ? ಲೇಕೆ ನೋಡಿ ಫುಲ್ಲು ಅಲ್ಲಿ ಗಂಟ ದೊಡ್ಡ ಲೇಕು. ಮಾಡಕ್ಕಂತ ಬಂದಿದ್ದಾರೆ. ಎಷ್ಟು ಜನ ಬಂದಿದ್ದಾರೆ ನೋಡಿ, ಅಲ್ಲಿ ಸುಮಾರು ಜನ ಬಂದಿದ್ದಾರೆ. ಬೋಟಿಂಗು ಅಷ್ಟು ದೊಡ್ಡ ಬೋಟ್ ಇದೆ. ಈ ಕಡೆ ಒಂದು ಬೋಟಾ, ಈ ಕಡೆ ಒಂದು ಬೋಟಾ, ಅಲ್ಲೊಂದು ಬೋಟ್ ಬರ್ತಿದೆ, ಇನ್ನೂ ಒಂದಷ್ಟು ಅಲ್ಲೋಗಿದೆ. ನಾವು ಎಲ್ಲಿ ಗೊತ್ತಾ ಹೋಗಿದ್ದೀವಿ ಅವಾಗಲೇ, ರಾಂಗ್ ಸೈಡು ಅಲ್ಲಿ ಕೈಸ್ ಹೋಗಿದ್ದಿದ್ದು ನಾವು. ಇಲ್ಲಿ ಕಾಣಿಸ್ತಿದ್ಯಲ್ಲ, ಅಲ್ಲೇ ಹೋಗಿದ್ದಿದ್ದು. ಇಲ್ಲೊಂದು ಬೋಟ್ ಬರ್ತಿದೆ ನೋಡಿ, ಅಲ್ಲೊಂದು ಬೋಟು, ಇಲ್ಲೊಂದು ಬೋಟು ಗೈಸ್. ಸುಮ್ಮನೆ ಇಲ್ಲಿ ಬಂದ್ಬಿಟ್ಟು ವೇಸ್ಟ್ ಆಗ್ತಿದೆ, ಬರೀ ವೇಸ್ಟ್ ಅಂತ ಹೇಳಿ ನಿಮಗೂ ಮೂಡ್ ಖರಾಬ್ ಮಾಡೋದು ಬೇಡ. ನೆಕ್ಸ್ಟು ಚಾರ್ಮಿನಾರ್ಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಮಜಾ ಮಾಡೋಣ ಬನ್ನಿ ಗೈಸ್. ಎಲ್ಲ ನೊಂದು ಬೆಂದೋಗ್ಬಿಟ್ಟಿದ್ದಾರೆ ಗೈಸ್. ಗೈಸ್ ಗೈಸ್ experience, share your experience guys. Crowded, very crowded. Like the main attraction is right there. Main attraction is right there on the Buddha statue, which we are not visiting right now because of the crowd. Yes guys, The crowd for boating is insane, so we are skipping admission now. ನಾನೇನು ಹೇಳೋದೇ ಬೇಡ, ಅವರೇ ಹೇಳ್ಬಿಟ್ರು. ಬನ್ನಿ ಹೋಗೋಣ, ಇವಾಗ ಚಾರ್ಮಿನಾರ್ಗೆ ಹೋಗ್ಬೇಕಂತೆ, ಹೋಗೋಣ. ಲೆಟ್ಸ್ ಗೋ. ಇವಾಗ ನಾವು ಚಾರ್ಮಿನಾರ್ ಹತ್ರ ಬಂದಿದ್ದೀವಿ. ಸೊ ಲುಕ್ ಅಟ್ ದಿಸ್ ಗೈಸ್, ಮಸ್ತ್ ಉಂಟು ಗೈಸ್. ಒಳಗಡೆ ಹೋಗೋಣ, ಇನ್ನೂ ವಿಸಿಟ್ ಮಾಡಲಿಲ್ಲ. ಯಾವ ಥರ ಆಗಿದೆ ಅಂದರೆ ನಮ್ಮ ಸೈಡ್ ಚಿಕ್ಕಪೇಟೆ ಇರುತ್ತಲ್ಲ ಆ ಥರ ಆಗೋಗಿದೆ. ಯಾವ ಅಂಗಡಿ ಬರ್ರಿ 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 ಅಂತ ಹೇಳ್ಕೊಂಡೇ ಹೋಗ್ಬಿಡ್ತಾರೆ ಅಂಗಡಿಗಳಿಗೆ. ಇವಾಗ ನಾವಿರೋದು ಚಾರ್ಮಿನಾರ್ ನೋಡಿ. ಯಾಕೆ ಇದನ್ನ ಚಾರ್ಮಿನಾರ್ ಅಂತಾರೆ ಅಂತ ಗೊತ್ತಿಲ್ಲ. ಇಲ್ಲಿದೆ ಗ್ರೂಪು, ಎಲ್ಲಿಗೆ ಹೋಗ್ತಿದ್ದಾರೆ ಗೈಸ್ ಇವರೆಲ್ಲ. ಸೊ ಎಲ್ಲಿ ನಿಹಾರಿಕಾ ಅವರು ಇವರೆಲ್ಲ ಇಲ್ಲಿದ್ದಾರೆ, ನಾನು ಇಲ್ಲಿದ್ದೀನಿ. ಚೆನ್ನಾಗಿದೆ, ಸೂಪರ್ ಆಗಿದೆ. ಚೆನ್ನಾಗಿದೆಯಂತೆ ಗೈಸ್. ಎಲ್ಲಿದೆ ಚಾರು ಗೊತ್ತಾಗ್ತಾ ಇಲ್ಲ. ಜಾಗ ಬಿಡ್ಬೇಕಂತ ಬಿಡೋಣ ಬನ್ನಿ. ನೋಡ್ಕೊಂಬಿಡಿ ಚಾರ್ಮಿನಾರ್ನ. ಹಳೆ ಕಾಲದಲ್ಲಿ ಇಲ್ಲಿ ಯಾವುದೋ ಹುಡುಗಿ ಬಂದು ಮೇಲಿಂದ ಬಿದ್ದೋಗಿದ್ರಂತೆ, ಅಕ್ಬರ್ ಹೇಳ್ತಿದ್ದ ನನಗೆ. ಸೊ ಅವನೇ ಹೇಳ್ತಾ ಇದ್ದಿದ್ದು. ಬ್ರೋ ಟೆಲ್ ಮಿ ದ ಹಿಸ್ಟ್ರಿ. So if you came in Charminar, up to here only you can go, like up to here where the clock is, till there only you are allowed to climb, because long ago a girl who is heartbroken by a boy, who got rejected by a boy, came to the top, reached to the top of the Charminar and jumped. So it is restricted area guys, we can't go up. Okay, now it's late right, so we can't go up. To visit this we came from far away. Now we are going enough ಆ್ಯಂಡ್ ಹೋಗ್ತಾ ಇದ್ದೀವಿ ಇವಾಗ. ಬನ್ನಿ ಹೋಗೋಣ. ಆಟೋಮೆಟಿಕ್ ಇಂಗ್ಲೀಷ್ ಬಂದ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಅಷ್ಟೇ ಗಾಯ್ಸ್, ಇನ್ನೇನಿಲ್ಲ ಹೇಳೋಕ್ಕೆ. ನೋಡಿ ನಾನು ಚಾರ್ಮಿನಾರು ಇಲ್ಲಿರೋದು. ವಾಯ್ಸ್ ಕೇಳಿಸ್ತಿಲ್ಲ ಅನ್ಕೊತೀನಿ ಗೈಸ್, ಬಿಕಾಸ್ ನಾನು ಮೈಕ್ ತೊಗೊಂಬಂದಿದ್ದಾರೆ, ಚೆನ್ನಾಗಿರ್ತಾಯಿತ್ತು. ಇವಾಗ ಹೋಗ್ತಾ ಇದ್ದೀವಿ, ಹೋಗ್ಬಿಟ್ಟು ಹೋಟೆಲಲ್ಲಿ ತಿನ್ಕೊಂಡು ಹೋಗೋದು ಅಷ್ಟೇ. ಬನ್ನಿ ಹೋಗೋಣ. ಇವರೆಲ್ಲ ತುಂಬಾ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. ವಿಜಯ್ ಅಂತೂ ಆ ಮಂಗಳೂರು ಕ್ಯಾಂಪಸ್ಸಲ್ಲಿದ್ದಾನಲ್ಲ, ವಿಜಯ್ ಅಂತೂ ತುಂಬಾ ಲೇಟ್ ಮಾಡ್ತಿದ್ದಾನೆ ಗೈಸ್. ಅಲ್ಲಲ್ಲೇ ನಿಂತ್ಕೊಂಡ್ಬಿಡ್ತಾನೆ ಫೋಟೋ ತಗೊಳ್ಳೋಕ್ಕೆ. ನೋಡಿ ಇವಾಗೂ ಅಷ್ಟೇ, ಫೋಟೋ ತಗೊಳಕ್ಕೆ ಹಂಗಂಗೆ ನಿಂತ್ಕೊಂಡ್ಬಿಡ್ತಾರೆ. ಇವನೇ ವಿಜಯ್ ಅಂದರೆ, ಫೋಟೋ ತಗೊಳಕ್ಕೆ ಹಂಗಂಗೆ ನಿಂತ್ಕೊಂತಾನೆ ಗೈಸ್. ಇವನು ಅಷ್ಟೇ. ಇವರಿಬ್ಬರು ಒಂದೇ ಲೋಕದಲ್ಲಿ ಇರ್ತಾರೆ. ಬನ್ನಿ ಗೈಸ್ ಹೋಗೋಣ. ಇವಾಗ ಕಬ್ನಾಲ್ ಕುಡಿಯಕ್ಕೆ ಬಂದಿದ್ದೀವಿ. ಇವನು ಅವರೆಲ್ಲ ಟೀ ಕುಡಿತಾರೆ. ನಾನು ನಿಹಾರಿಕಾ ಮತ್ತು ಆ ಹುಡುಗಿ
ಚಿಕ್ಕ ಹುಡುಗಿ ಕಬ್ನಲ್ಲಿ ಕುಡಿಯಕ್ಕೆ ಬಂದಿದ್ದೀವಿ ಗೈಸ್. ಇವನೇ ಕಬ್ನಲ್ಲಿ ಕುಡ್ದು ಟೀ ಕುಡಿತಿದ್ದಾನೆ, ಆಮೇಲೆ ಮಿಕ್ಸ್ ಆಗುತ್ತೆ ಗೈಸ್. ಬಿಸಿಲು ಜಾಸ್ತಿ ಇದೆ, ಕಬ್ಬಿನಲ್ಲಿ ಕುಡಿಯೋದು. ಹೀಟ್ ಅದು ಇಲ್ಲ ನಮ್ಮ ಕಡೆ ಹಿಂಗೆ. ಇವಾಗ ಗೈಸ್ ಎಲ್ರು ಫೋನ್ ಹಿಂಗೆ ಹಿಡ್ಕೊಂಡು ಹೋಗ್ತಾ ಇರೋದು, ಎಲ್ಲ ಜನನು ನಮ್ಮನ್ನೇ ನೋಡ್ತಾ ಇರೋದು. ಇವತ್ತು ಹೋಗ್ಬಿಟ್ಟು ದೃಷ್ಟಿ ತಕ್ಕೊಬೇಕು ಅಷ್ಟೇ. ನಜಾರ್ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾಳೆ ಗೈಸ್. ಇವಾಗ ಕುಡ್ಕೊಂಡು ಅಲ್ಲಿ ಟೀ ಕುಡಿಯಕ್ ಹೋಗೋಣ. ಇರಾನಿ ಟೀ. ಆಂಗ್ಸೈಟಿ ಹೆಂಗಾಗೈತೆ ಅಂದ್ರೆ ನನಗೆ ವರ್ಡ್ಸ್ ಬರಾಗದ್ಬಿಡಿ, ನಾನು ಜೋರಾಗಿ ಮಾತಾಡಕತ್ಬಿಡಿ. ಡಿಪ್ರೆಷನ್ ಡಿಪ್ಲೊಮೇಷನ್ डिप्रेशन को इस गन्ने की तरह उसमें डाल रहे हैं हम लोग. ಡಿಪ್ರೆಷನ್ ಇನ್ನೊಬ್ರು ಇದಾರೆ ಅಲ್ಲಿ. ಡಿಪ್ರೆಷನ್ ಅದು ಡಿಪ್ರೆಷನ್, ಅದು ಆಕ್ಚುಲಿ ಡಿಪ್ರೆಷನ್ ಯಾ ಓಕೆ. ಬಂದಿರೋದು ಈ ರೆಸ್ಟೋರೆಂಟ್ಗೆ, ಇದನ್ನ ಸ್ಪೆಲ್ ಮಾಡೋಕ್ಕಾಗಲ್ಲ, ಹಂಗೆ ಓದ್ಕೊಂಬಿಡಿ. ಇದು ಟಿಲ್ ಇನ್ನು 1937 ಇಂದ ಇದೆಯಂತೆ, ಆಲ್ಮೋಸ್ಟ್ 80 ಇಯರ್ಸ್ ಆಗಿದೆಯಂತೆ ಗೈಸ್. ಇವಾಗ ಟ್ರೈ ಮಾಡಕ್ಕೆ ಹೋಗ್ತಾ ಇದ್ದೀವಿ, ಹೆಂಗಿದೆ ಅಂತ ಹೇಳ್ತೀನಿ, ಬನ್ನಿ ಹೋಗೋಣ ಗೈಸ್. ಬಂದಿದ್ದೀವಿ, ಸೊ ಫುಲ್ಲು ಫಿಲ್ಲಾಗಿ ಹೋಗಿದೆ, ಎಲ್ಲರೂ ವೆಯ್ಟ್ ಮಾಡಿಸ್ತಿದ್ದಾರೆ ನೋಡಿ. ಇಲ್ಲಿ ಎಲ್ಲ ಇಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ. ಇದು ಆಲ್ಮೋಸ್ಟ್ 2nd ಫ್ಲೋರಿಗೆ ಬಂದಿದ್ದೀವಿ, ಕೆಳಗಡೆ ಇನ್ನೂ ವೆಯ್ಟ್ ಮಾಡ್ತಿದ್ದಾರೆ. ಇಲ್ಲಿ ಮೇಲ್ಗಡೆ ನಾವು ಬಂದಿರೋದು, ಇಲ್ಲಿ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಇದೇ ನಮ್ಮ ಗ್ಯಾಂಗು, ಎಲ್ಲರೂ ಕ್ರಿಯೇಟರ್ಸೇ. ಅವರು ಪುಣೆ ಅದು ಇದು ಎಲ್ಲನೂ, ಬ್ಯಾಂಗ್ಳೂರಿಂದ ಇಬ್ಬರು ಬಂದಿರೋದು. ನಾಳೆ ಮಾತ್ರ ಚೆನ್ನಾಗಿರುತ್ತಂತೆ, ಯಾರೋ ಕ್ರಿಯೇಟರ್ ಬರ್ತಿದ್ದಾರೆ. ಇವತ್ತು ಅಷ್ಟೇ ಡೇ ಎಂಜಾಯ್ ಮಾಡಿದ್ದೀವಿ ಎಲ್ಲ ಕ್ರಿಯೇಟರ್ಸ್ ಸೇರಿಕೊಂಡು. ಆಮೇಲೆ ಸಿಗೋಣ ಗೈಸ್. ಬಂದಿದ್ದೀವಿ, ಎಲ್ಲರೂ ಒಂದೊಂದು ಚಿಕನ್ ತಿಂತಾಯಿದ್ದೀವಿ ನೋಡಿ. ಆಲ್ ಟೇಸ್ಟು ಕಟ್ ಮಾಡಿಬಿಟ್ಟು ಹಾಕ್ತಿದ್ದಾರೆ. ನಮ್ಮದು ಒಂದು ಹಾಕ್ಸ್ಕೊಂಡು ಬೈ ಇದೆ ಯು ವಾಂಟ್ ಗೈಸ್. ಆಮೇಲೆ ಸಿಗ್ತೀನಿ ಗೈಸ್, ಇದೆಲ್ಲ ತಿಂದಾದ್ಮೇಲೆ ಸಿಗ್ತೀನಿ. ಬಾಯ್. ಚಿಕನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಇದು ತಂದೂರಿ ಮತ್ತು ತಂದೂರಿ ಕಬಾಬ್ ಮಾಡಿರೋದು ಮಸ್ತಾಗಿದೆ ಗೈಸ್. ಅದಕ್ಕೆ ಅಷ್ಟೊಂದು ರಶ್ ಇದ್ರು ಅನಿಸುತ್ತೆ. ಬ್ರೋ, ನೈಸ್ ಟು ಮೀಟ್ ಯು ಬ್ರೋ. ಅಕ್ಬರ್ ಇವಾಗ ಹೋಗ್ತಿದ್ದಾನೆ ಗೈಸ್. ಬ್ರೋ, how was the day? So guys, we really enjoyed it. हम लोग बहुत जगह घूमे, 4 मीनार देखा, then we had dinner. It was really nice. So अभी जाएंगे. Everyone is tired, so we need energy for the next day. So it's going to be a good night. Good. Akriti, how was the day? ऐसे बच लिया और it was good, it was fine, it was little hectic. बस अब हो गया, अब जाने दो घर. बाय, चलो निकलो. Niharika, how was the day? It was so good. We had veg food. She is vegan guys. She is No, vegan. vegetarian. Yeah, vegan. Not vegan. Vegan is someone who doesn't eat milk products. ಅಂದ್ರೆ Acha. tofu ಆ ಥರ. How was the day, Suman? Yeah, it was fun, guys, and the best part was definitely the food. Yeah. Vijay, Vijay. Vijay. Oh my God, struggle. how was the day, bro? The day was really nice and we did everything exactly same. Exactly. We did no guys, chicken biryani full. I'm not talking something. ಗೈಸ್ ಮಸ್ತ್ ಇದ್ದು ಗೈಸ್ ಇವತ್ತು. ಸೊ ಇವತ್ತು ಮಾತ್ರ ಮಸ್ತ್ ಇತ್ತು. ಲೈಕ್ ನಾವು ಎಲ್ಲೆಲ್ಲಿ 3 ಜಾಗಕ್ಕೆ ಹೋಗಿದ್ವಿ. ಲಾಸ್ಟಲ್ಲಿ ರೆಸ್ಟೋರೆಂಟಲ್ಲಿ ಮಸ್ತಾಗಿ ಊಟ ಮಾಡಿ ಹೋಗ್ತಾ ಇದ್ದೀವಿ ಗೈಸ್. ರೆಸ್ಟೋರೆಂಟು NITಯಿಂದನೇ ಸ್ಪಾನ್ಸರ್ ಆಯಿತು. ಇದೇ ಥರ ಸ್ಪಾನ್ಸರ್ ಟ್ರಿಪ್ ಹೋಗ್ತಾ ಇರೋಣ, ಎಂಜಾಯ್ ಮಾಡ್ತಾ ಇರೋಣ. ಸೊ ಇವತ್ತಿಗೆ ನಾವೆಲ್ಲ ಡನ್. ತುಂಬ ಚೆನ್ನಾಗಿತ್ತು ಮಾತ್ರ, ಊಟನೂ ಚೆನ್ನಾಗಿತ್ತು. ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋ ಸಮಯ ಬಂದಿದೆ. ಸೊ ಗೈಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.